ಟೈಮಲ್ಲಿ ಒಬ್ಬ ಹೀರೋ ಪ್ರಮೋಷನಲ್ಲಿ ಭಾಗಿಯಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಟೈಮಲ್ಲಿ ಅಂದರೆ ಇಂಡಸ್ಟ್ರಿ ಈ ಸ್ಥಿತಿಲಿದೆ, ಜೊತೆಗೆ ಈಗ ಧ್ರುವ ಅವ್ರು ಬಂದು ಸಪೋರ್ಟ್ ಮಾಡಿರುವಂಥದ್ದು ಮತ್ತು ವಿನೋದ್ ಅವ್ರು ಇಲ್ಲದೆ ಇರುವಂಥದ್ದು ಚಿತ್ರತಂಡಕ್ಕೆ ಪ್ಲಸ್ ಮತ್ತು ಮೈನಸ್ ಹೇಗೆ ಅಂತ? ಅಲ್ಲ, ಹೀರೋ ಇಲ್ಲದೆ ಇರೋದು ಖಂಡಿತ ಮೈನಸ್ಸೇ. ಅವ್ರನ್ನ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕೆಂದರೆ ವಿನೋದ್ ಅವರು ಇವತ್ತು ಇದ್ದಿದ್ರೆ ನಾವೆಲ್ರಿಗೂ ಭಾಳ ಖುಷಿಯಾಗಿರ್ತಿತ್ತು. ನಾವೇ ಇನ್ಫ್ಯಾಕ್ಟ್ ಅವ್ರಿಗೆ ಬರಬೇಡಿ ಅಂತ ಹೇಳಿದ್ವಿ. ಈ ಅವರು ಎಕ್ಸಾಷನ್ ಇರೋದ್ರಿಂದ ಇವತ್ತು ಮತ್ತೆ ನಿನ್ನೆ 2 ದಿವಸ ನೀವು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಜಾಯ್ನ್ ಆಗಿ ಅಂತ ಕೇಳಿದ್ವಿ. ಇನ್ಫ್ಯಾಕ್ಟ್ ಅವ್ರು ಬರ್ತೀವಿ ಅಂತ ಹೇಳಿದ್ರು, ನಾವೇ ಬರಬೇಡಿ ನಾಳೆಯಿಂದ ಬನ್ನಿ ಅಂತ ಹೇಳಿದ್ವಿ. ಅವರು ನಾಳೆಯಿಂದ ಮತ್ತೆ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸಿಗೆ ಜಾಯ್ನ್ ಆಗ್ತಾರೆ. ಆಮೇಲೆ ಧ್ರುವ ಅವರು ಎಷ್ಟು ಅವರ ದೊಡ್ಡಸ್ತಿಕೆಯನ್ನು ತೋರಿಸ್ದೆ, ಅವರು ಬಂದು ಅವರು ಒಪ್ಕೊಂಡು ನಮ್ಮ ಈ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಒಂದು ಅಂದರೆ ಇದನ್ನ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ನೆಗೆಟಿವ್ ಏನಲ್ಲಿ ಕೇಳ್ತಾ ಇಲ್ಲ. ಸಹಜವಾಗಿ ಅಂದರೆ ಸಿನಿಮಾ ರಿಲೀಸ್ ವೇಳೆ ಒಂದು ಅನಿರೀಕ್ಷಿತ ಘಟನೆ ಅಂದರೆ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿರ್ತಕ್ಕಂಥದ್ದು, ಆಸ್ಪತ್ರೆಗೆ ಹೋಗಿರುವಂಥದ್ದು ಎಲ್ಲವೂ ಕೂಡ ಗೊತ್ತಾಗಿದೆ ನಮಗೆ. ಅಂದರೆ ಒಂದು ಈಗ ಹೊರಗಡೆ ಇರುವಂಥ ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನೀವು ಹೇಳೋದಾದ್ರೆ ಎಲ್ಲ ಒಂದು ಕಡೆ ಚಿತ್ರತಂಡ ಇದನ್ನ ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಅದು ನೆಗೆಟಿವ್ ಆಗಿ ನಾವು ತಗೊಳ್ತಾ ಇಲ್ಲ. ಮಾಧ್ಯಮದವರು ಎಲ್ಲ ಪ್ರಚಾರದ ಅನಿವಾರ್ಯತೆ ಹೀಗೆ ಮಾಡಿದ್ರ ಹೀಗೆ ಅಂತ ಒಂದಿಷ್ಟು ಕಲ್ಪನೆಗಳು ಬಂದಾಗ ಅದಕ್ಕೆ ಯಾವ ರೀತಿ ಚಿತ್ರತಂಡ ಸಮರ್ಥನೆ ಕೊಡ್ತೀರಿ ಅಂತ? ಈಗ ನಾನು ಹಿಂಗೆ ಇದೀನಲ್ಲ ನೋಡೋದಕ್ಕೆ, ನಾನು ಒಂದು ವೇಳೆ ಕುಸಿದಿದ್ರೆ ನೀವು ಓಕೆ, ಅದು ಪಾಪ ಹೆಂಗೋ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವಿನೋದ್ ಅವರು ಅಷ್ಟು ಗಟ್ಟಿಮುಟ್ಟಾಗಿರೋರು, ಅವರು ಕುಸಿದ್ರೆ ಅದು ಪಾಸಿಟಿವ್ ಪಬ್ಲಿಸಿಟಿ ಹೇಗಾಗುತ್ತೆ? ಅಥವಾ ಅದನ್ನ ಬೇಕು ಅಂತ ಆ ಥರ ಗಿಮಿಕ್ ಯಾರು ಮಾಡಕ್ ಹೋಗ್ತಾರೆ? ಈ ಥರದ್ದು ಏನು ಇಲ್ಲ. ನಿಜವಾಗ್ಲೂ ಹಿ ವಾಸ್ ಅನ್ವೆಲ್, ಆದ್ರಿಂದ ಅದು ಆಯ್ತು ಅಷ್ಟೇ. ಅಲ್ಲ ಅಂದ್ರೆ ಈಗ ನೀವು ಫೇಸ್ ಮಾಡಿರ್ತೀರಾ, ಅದಕ್ಕೆ ನಿಮ್ಮ ಮುಖಾಂತರ ಒಂದು ಉತ್ತರ ಸಿಗ್ಲಿ ಅನ್ನೋದಕ್ಕೆ ಅದೇ ನಾನು ಹೇಳ್ತಾ ಇರೋದು. ಒಂದಷ್ಟು ಒಳ್ಳೇದಾಯ್ತು ನೀವು ಕೇಳಿದ ಪ್ರಶ್ನೆ, ಥ್ಯಾಂಕ್ ಯು ಪ್ರಶ್ನೆ ಕೇಳಿದ್ದಕ್ಕೆ. ಆದರೆ ಇದು ಒಂದು ಗಿಮಿಕ್ ಆಗಿರುವಂಥದ್ದಲ್ಲ, ಇದು ಜೆನ್ವಿನ್ ಆಗಿ ಆಯಿತು. ಇನ್ಫ್ಯಾಕ್ಟ್ ನಾವು ಮೊದಲು ಯಾರಿಗೂ ಹೇಳಿರಲಿಲ್ಲ. ಅದು ನ್ಯೂಸ್ ಆಚೆ ಹೋದಾಗ ನಾವು ಅನಿವಾರ್ಯತೆಯಿಂದ ನಾವು ಅದನ್ನ ಕಡೆಗೆ ಹೌದು ಈ ಥರ ಅವ್ರು ಕೊಲ್ಯಾಪ್ಸ್ ಆದರೂ ಅವರ ಆರೋಗ್ಯ ಕೆಟ್ಟಿದೆ ಅಂತ ಒಪ್ಕೊಂಡ್ವಿ. ಚೈತನ್ಯ ಸರ್, ಆದಿನಗಳು ಸಿನಿಮಾ ಒಂದು 100% ಒರಿಜಿನಲ್ ಸ್ಟೋರಿ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಈಗ ಬಲರಾಮನ ದಿನಗಳು ನೀವೇ ಹೇಳಿದಾಗೆ ಒಂದು ಫಿಕ್ಷನಲ್ ಸ್ಟೋರಿ. ಸೊ ಆ ಟೈಟಲ್ಗೆ ಯಾವ ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಡುತ್ತೆ ಅಂತ ಬಲರಾಮನ ದಿನಗಳು ಅಂತ ಬಂದಾಗ? ಇದು ರೌಡಿ ಬಲರಾಮ ಅಂತ, ರೌಡಿ ಶೀಟರ್ ಬಲರಾಮ ಅಂತ ಒಬ್ಬರಿದ್ರು, ಅವರ ಬಯೋಪಿಕ್ ಅಲ್ಲ ಇದು. ಅದರಿಂದ ಬಲರಾಮ ಅನ್ನೋದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ನಾನು ಎಲ್ಲ ಮತ್ತೆ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳ್ತಾ ಇದ್ದೀನಿ. ಆ ಬಲರಾಮನ ದಿನಗಳು ಹೇಗೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಇದು ಒಂದು ಫಿಕ್ಷನಲ್ ಸ್ಟೋರಿ. ಆದರೆ ನಿಜ ಜೀವನದ ಅನೇಕ ಘಟನೆಗಳ ಜನರ ಸ್ಫೂರ್ತಿ ಇದಕ್ಕಿದೆ, ಅದಂತೂ ಇದೆ. ಸುಪ್ರೀತ್ ಸರ್, ಇತ್ತೀಚೆಗೆ ಥಿಯೇಟರ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ರೀಸೆಂಟಾಗಿ ರಿಲೀಸ್ ಆಗಿರ್ತಕ್ಕಂಥ ಒಂದು ಸಿನಿಮಾದವರು ಥಿಯೇಟ್ರಲ್ಲಿ ಕಣ್ಣೀರಾಗ್ತಾ ಇದ್ರು, ಥಿಯೇಟರ್ಗಳು ಸಿಗ್ತಾ ಇಲ್ಲ, ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಬೇಕಾದರೆ ನನ್ನನ್ನು ಚಪ್ಪಲಲ್ಲಿ ಹೊಡೆದು ಬಿಡಿ, ಸಿನಿಮಾ ಸರಿ, ಆ ರೀತಿ ಎಲ್ಲ ಪದಗಳನ್ನು ಬಳಸಿದ್ರು. ಸೊ ಈ ರೀತಿಯ ಥಿಯೇಟರ್ಗಳ ಸಮಸ್ಯೆ ಇತ್ತೀಚೆಗೆ ತುಂಬ ಎದುರಾಗ್ತಿದೆ. ಸೊ ಈ ಬಲರಾಮ ಸಿನಿಮಾಗೆ ಎಷ್ಟು ಥಿಯೇಟರ್ಗಳು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ? ಸರ್, ಇದು 100+ ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಇರುತ್ತೆ. ಇನ್ನು ಆಲ್ಮೋಸ್ಟ್ ಲೈಕ್ 50 to 50 ಆಡ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸಸ್ಸಲ್ಲಿದೆ, ಅಲ್ಲಿ ರಿಲೀಸ್ ಆಗುತ್ತೆ. ಈಗ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತಂದರೆ ಸರ್, ಈಗ ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಬಂದಾಗ ಅದು ಸಮಸ್ಯೆ ಇರುತ್ತೆ. ಯಾಕಂದರೆ ಮೊದಲ ಹಾಗೆ ಒಂದು ಸಿನಿಮಾ ಪ್ರೂವ್ ಮಾಡೋದಕ್ಕೆ 1 ವೀಕ್, 1 ವಾರ 2 ವಾರ ಬೇಕಾಗಿತ್ತು. ಮುಂಚೆ ನೀವು ಒಂದು 10-15 ವರ್ಷದ ಹಿಂದೆ ಹೋದರೆ ಯಾವುದೇ ಸಿನಿಮಾ ಅಟ್ಲೀಸ್ಟ್ 1 ವಾರ ಸಸ್ಟೈನ್ ಆಗೋದು. ಇವತ್ತು ಹೇಗೆ ಅಂದರೆ ಮಾರ್ನಿಂಗ್ ಶೋ ರಿಲೀಸ್ ಆಗಿ ಈವ್ನಿಂಗ್ ಶೋ ಅಷ್ಟರಲ್ಲಿ ಅದು ಪ್ರೋಗ್ರೆಸ್ ಆಗಲಿಲ್ಲ ಅಂತಂದರೆ ಶೋಸ್ ರಿಮೂವ್ ಆಗೋಗುತ್ತೆ ಆಟೋಮೆಟಿಕ್ಕಾಗಿ. ಯಾಕೆ ಅಂತಂದರೆ ಇವತ್ತು ಒಂದು ಶೋ ರನ್ ಆಗಬೇಕು ಅಂತಂದರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಮಲ್ಟಿಪ್ಲೆಕ್ಸಸ್ ಒಂದು ಶೋ ರನ್ ಆಗಬೇಕು ಅಂದ್ರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಅದು ಯಾವಾಗ ಅವ್ರಿಗೆ ಜನರೇಟ್ ಆಗಲ್ಲ ಅದನ್ನ ಅವ್ರು ರಿಮೂವ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಥಿಯೇಟರ್ ವರ್ಕ್ ಸರ್. ಶ್ರೇಯಸ್ ಸರ್, ಇದು ನಿಮಗೆ ಪ್ರಶ್ನೆ